ಪರಿವಾರ ಸಮೇತ ಹೊರಟಿರೋದು ಕೋಲಾರ್ಗೆ. ಫುಡ್ ಚಾಲೆಂಜ್ 300 ರೂಪಾಯಿಯಿಂದ ಕೋಲಾರಲ್ಲಿ ಏನೆಲ್ಲ ತಿನ್ಬಹುದು, ಹೊಟ್ಟೆ ತುಂಬುತ್ತಾ ಇಲ್ವಾ ಗಾಯ್ಸ್? ರೆಡಿನಾ? ಓಕೆ, ಬನ್ನಿ 300 ರೂಪಾಯಿ ತಗೊಂಡು ಹೊರಟಿದೀವಿ ಕೋಲಾರ್ಗೆ. ಫಸ್ಟ್ ಗೆ ನಾವು ಹೋಗಿದ್ದು ಸಹನಾ ದರ್ಶಿನಿ ಹೋಟೆಲ್ಗೆ. ಸಹನಾ ದರ್ಶಿನಿ ಹೋಟೆಲ್ಗೆ ಹೋಗ್ತಾ ಇದ್ದಂಗೆ ನಮ್ಮ ಫ್ರೆಂಡ್ ಒಬ್ರು ಸಿಕ್ಕಿದ್ರು, ಹಾಯ್ ಹೇಳಿದ್ರು. ಇಲ್ಲಿ 200 ರೂಪಾಯಿ ಕೊಟ್ಟು 2 ಮಸಾಲೆ ದೋಸೆ, 1 ಖಾಲಿ ದೋಸೆ ತಗೊಂಡೆ. ಆ 200 ರೂಪಾಯಿ ಕೊಟ್ಟಿದ್ಕೆ 145 ತಗೊಂಡು 55 ರೂಪಾಯಿ ರಿಟರ್ನ್ ಕೊಟ್ಟಿದ್ದಾರೆ. ಇಲ್ಲಿ 2 ಮಸಾಲೆ ದೋಸೆ ನನ್ನ ಮಗಳಿಗೆ, ನನ್ನ ಶ್ರೀಮತಿಗೆ, ಖಾಲಿ ದೋಸೆ ನನ್ನ ಮಗನಿಗೆ. ನಾನು ಹೊಟ್ಟೆ ಖಾಲಿ ಇಟ್ಕೊಂಡಿರ್ತೀನಿ, ಯಾಕಂದ್ರೆ ಇನ್ನು 150 ರೂಪಾಯಿ ಇದೆಯಲ್ಲ, ಅದನ್ನು ಖಾಲಿ ಮಾಡ್ಬೇಕಲ್ವಾ. ಸಹನಾ ಹೋಟೆಲ್ ಅಲ್ಲಿ ಮಸಾಲೆ ದೋಸೆ ತುಂಬಾ ಫೇಮಸ್. ಅಂದಾಗೆ ಇಲ್ಲಿ ಎಲ್ಲಾ ಊಟನೂ ತುಂಬಾ ಚೆನ್ನಾಗಿರುತ್ತೆ. ಇವರು ಮೊದಲು ಬಸ್ ಸ್ಟ್ಯಾಂಡ್ ಅಲ್ಲಿ ಕ್ಯಾಂಟೀನ್ ಇಟ್ಕೊಂಡಿದ್ರು, ಆ ನಂತರ ಅಲ್ಲಿ ಬಿಟ್ಟು ಈಗ ಈ ಜಾಗದಲ್ಲಿ ದ್ವಾರಕಾ ಹೋಟೆಲ್ ಅಂತ ಇತ್ತು. ನಾನ್ ಚಿಕ್ಕ ಹುಡುಗನಾಗಿದ್ದಾಗ ಈ ದ್ವಾರಕಾ ಹೋಟೆಲ್ ಸಿಕ್ಕಾಪಟ್ಟೆ ಸೇರಿ ತಿಂದಿದ್ದೆ. ನನಗೂ ಒಂದು ಆಸೆ ಇತ್ತು, 2010ರಲ್ಲಿ ಈ ದ್ವಾರಕಾ ಹೋಟೆಲ್ ನಾನು ರೆಂಟಿಗೆ ತಗೊಂಡು ಇದನ್ನ ಸ್ಟಾರ್ಟ್ ಮಾಡ್ಬೇಕು ಅಂತ. ಆದ್ರೆ ನಮಗೆ ಅದರ ಅದೃಷ್ಟ ಇಲ್ಲ, ಯಾಕೆಂದ್ರೆ ಸಿಕ್ಕಾಪಟ್ಟೆ ಖರ್ಚಿತ್ತು, ಅಷ್ಟೊಂದು ಅಮೌಂಟ್ ನನ್ನ ಹತ್ರ ಇರಲಿಲ್ಲ. ಸೊ ಕನಸಾಗೆ ಉಳ್ದೋಯ್ತು. ಈ ದ್ವಾರಕಾ ಹೋಟ್ಲನ್ನ ನವೀನ್ ಶೆಟ್ರು ತಗೊಂಡು ಸಿಕ್ಕಾಪಟ್ಟೆ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿ ಈಗ ಸಹನಾ ದರ್ಶಿನಿಯಾಗಿ ಮಾಡಿದ್ದಾರೆ. ಇಲ್ಲಿಗೆ ಬಂದಿದ್ದೀವಿ ನಾವು ಪರಿವಾರ ಸಮೇತ ದೋಸೆ ತಿನ್ನೋಕೆ. ಸಹನಾ ಹೋಟ್ಲಲ್ಲಿ ಕಾಫಿ ಸಾಕಾಗಿರುತ್ತೆ, ಕಾಫಿ ಫೇಮಸ್ಸು, ಊಟ ಫೇಮಸ್ಸು, ಬೆಳಿಗ್ಗಿಂದ ರಾತ್ರಿವರೆಗೂ ರಶ್ ಇರುತ್ತೆ. ಒಳ್ಳೆ ಹೋಟ್ಲಲ್ಲಿ ಊಟ ಸಿಗುತ್ತೆ ಅಂದ್ರೆ ಅದು ಸಹನಾ ದರ್ಶಿನಿ. ಒಳ್ಳೆ ಎಣ್ಣೆ ಬಳಸ್ತಾರೆ, ಒಳ್ಳೆ ಪದಾರ್ಥ ಬಳಸ್ತಾರೆ, ಯಾವುದು ಕಂಪ್ಲೇಂಟ್ ಇಲ್ಲ, ಅಷ್ಟು ಚೆನ್ನಾಗಿರ್ತದೆ. ಹೆಚ್ಚು ಕಮ್ಮಿ 90% ಜನ ಕಾಫಿ ಪ್ರಿಯರು ಇಲ್ಲೇ ಬಂದು ಕುಡಿತಾರೆ, ಅಷ್ಟು ಚೆನ್ನಾಗಿರುತ್ತೆ. ಸೊ ದೋಸೆ ರೆಡಿ ಆಯ್ತು. ನನ್ನ ಮಗ ದೋಸೆ ತಗೊಂಡ್ಲಿಲ್ಲ, ಖಾಲಿ ದೋಸೆ ಬದಲಿಗೆ ಅನ್ನ ಸಾಂಬಾರ್ ತಗೊಂಡ. ಅವನ ಐಡಿಯಾ ಏನಂದ್ರೆ ಅನ್ನ ಸಾಂಬಾರ್ ಬೇಗ ಸಿಗುತ್ತೆ ಅಂತ. ಈಗ ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ. ದೋಸೆ ಮಧ್ಯದಲ್ಲಿ ಮುರಿದು ಪಲ್ಯ ಎತ್ಕೊಂಡು ಚಟ್ನಿಲಿ ಹತ್ಕೊಂಡು ಬಾಯಿಗೆ ಇಟ್ಕೊಂಡ್ರೆ ಕರಮ್ 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 ಅಂತ ಕ್ರಿಸ್ಪಿ. ಈಗ ಇನ್ನೂ ಒಂದು ಬೈಟ್ ಟೇಸ್ಟ್ ಮಾಡುವ. ಚಟ್ನಿಲಿ ಹತ್ಕೊಂಡ್ವಿ, ತಿಂತಾ ಇದ್ರೆ ಕರಮ್ ಕರಮ್ ಫುಲ್ಲಿ ಲೋಡೆಡ್ ದೋಸೆ ಅಂತ ನಮ್ಗೆ ಅನ್ಸುತ್ತೆ. ಬಾಯಿಲಿ ಇಟ್ಕೊಂಡ್ರೆ ಸರಿಗಮಪ ಬರುತ್ತೆ, ನೈಸ್ ಆಗಿ, ಸಾಫ್ಟ್ ಆಗಿ, ಒಳ್ಳೆ ಟೇಸ್ಟ್, ಗುಡ್, ಸಾಕಾಗಿದೆ. ಈಗ ಸಾಂಬಾರು ಟೇಸ್ಟ್ ಮಾಡುವ. ಸಾಂಬಾರು ಆಹಾ ಸೂಪರ್, ಸಾಕಾಗಿದೆ, ಅಲ್ಟಿಮೇಟ್. ನಾನು ಪದೇ ಪದೇ ಇಲ್ಲೇ ಬಂದು ತಿಂತೀನಿ. ನೈಸ್, ಸೂಪರ್. ಮತ್ತೆ ಬರುವ. ಈಗ ನನ್ನ ಮಗಳು ಪ್ರಿಯಭಾಷಿನಿ ದೋಸೆಯ ರುಚಿ ನೋಡುತ್ತಿದ್ದಾರೆ. ಇಟ್ಸ್ ಗುಡ್, ನೈಸ್. ಸೂಪರ್, ಟೇಸ್ಟಿ, ಮೈಂಡ್ ಬ್ಲೋಯಿಂಗ್. ಇದು ಚಾಯ್ ಟೈಮ್, ಕಾಫಿ. ನನ್ನ ಶ್ರೀಮತಿ ಹೋಗಿ ಬಿಲ್ ತಗೊಂಡ್ಬಂದಿದ್ರು ಕಾಫಿಗೆ. 1 ಕಾಫಿ ಇಲ್ಲಿಗೆ, ಮತ್ತೆ ಪಾರ್ಸಲ್ಗೆ 1 ಕಾಫಿ. ಪಾರ್ಸಲ್ಗೆ ದುಡ್ಡು ಜಾಸ್ತಿ ತಗೊಂತಾರೆ. ಪಾರ್ಸಲ್ ಕಾಫಿ ನೀವೇನಾದ್ರೂ 1 ಹಾಕ್ಸ್ಕೊಂಡ್ರೆ 3 ಜನ ಕುಡಿಯಬಹುದು. ಎಸ್, 1 ಪಾರ್ಸಲ್ ತಗೊಂಡ್ರೆ 3 ಜನ ಕುಡಿಬಹುದು. ಕಾಫಿ ಅಲ್ಟಿಮೇಟ್, ಸಾಕಾಗಿರುತ್ತೆ. ಕೋಲಾರಲ್ಲಿ ಇಷ್ಟು ಚೆನ್ನಾಗಿ ಕಾಫಿ ನಾನು ಎಲ್ಲೂ ಕುಡ್ದೇ ಇಲ್ಲ. ಈಗ ನಾವು ಕಾಫಿ ಕುಡ್ದು ಸಿಪುರಪ್ಪಗೆ ಕಾಫಿ ಪಾರ್ಸಲ್ ತಗೊಂಡು ಹೋಗುವ. ಕಾಫಿಯ ಟೇಸ್ಟ್ ನೋಡೋರು ನಾನೇ. ಕಾಫಿ ಗ್ಲಾಸ್ ತುಂಬಾ ಇದೆ, ಇಟ್ಕೊಳಕ್ಕೂ ಕೈಯೆಲ್ಲ ಬಿಸಿ ಆಗ್ತಾ ಇದೆ. ತಾಜತನ.
ಓಕೆ, ನಾವು ಸಹನಾ ದರ್ಶಿನಿ ಒಳಗಡೆ ಹೋದಾಗ ಇನ್ನು ಬೆಳಕಿತ್ತು, ಆಚೆ ಬರೋಷ್ಟೊತ್ತಿಗೆ ಕತ್ಲಾಗೋಗಿದೆ. ಈಗ ಕಾಫಿ ತಗೊಂಡಿದ್ದು ಆಯ್ತು, ಕುಡ್ದಿದ್ದು ಆಯ್ತು, ಹೊಟ್ಟೆ ತುಂಬಾ ದೋಸೆಗಳು ತಿಂದಿದ್ದಾಯ್ತು. ಇನ್ನು 112 ರೂಪಾಯಿ ಉಳಿದಿದೆ. ಈ 112 ರೂಪಾಯಿನ ಖರ್ಚು ಮಾಡಕ್ ಹೋಗ್ತಾ ಇದೀವಿ. ಮಧ್ಯದಲ್ಲಿ ಸಿಪುರಪ್ಪ ಸಿಕ್ಕಿದ್ರು, ಅವ್ರಿಗೆ ಕಾಫಿ ಕೊಟ್ಟು ಇನ್ನೂ ಕಾಫಿ ಉಳಿದಿದೆ, ಇನ್ನು ಇಬ್ರಿಗಾಗೋಷ್ಟು ಉಳಿದಿದೆ. ಅಂಡು ಅಲ್ಲಿ ಶನ್ಮಾತ್ಮನ ದೇವಸ್ಥಾನ ಇದೆ. ಆ ದೇವಸ್ಥಾನದ ಹಿಂದ್ಗಡೆ ರೋಡಲ್ಲಿ ಇಟ್ಕೊಂಡಿರ್ತಾರೆ. 2 ಗಂಟೆಯಿಂದ ರಾತ್ರಿವರೆಗೂ ಇರ್ತಾನೆ ಈತನು ರಾಜಸ್ಥಾನಿ. ಚೆನ್ನಾಗಿ ಆಗ್ತಾನೆ, ದಿಲ್ ಖುಷಿಯಾಗಿ ಹಾಕೊಡ್ತಾನೆ, ಬಿಂದಾಸಾಗಿ ಆಗ್ತಾನೆ. ಟೇಸ್ಟ್ ಇನ್ನು ಸ್ವಲ್ಪ ನನ್ನ ಪ್ರಕಾರ ಓಕೆ. ಸೊ ಈಗ ಈತನಿಗೆ ಹೇಳ್ದೆ, ಅಪ್ಪ ನನಗೆ ಅರ್ಧ ದಹಿ ಪೂರಿ ಅರ್ಧ ಪಾನಿಪುರಿ ಕೊಡು ಅಂತ. ಯಾಕೆಂದ್ರೆ ನನಗೂ ಸ್ವಲ್ಪ ದೋಸೆ ತಿಂದು ಹೊಟ್ಟೆ ಅರ್ಧ ತುಂಬಿತ್ತು, ಕಾಫಿ ಕುಡ್ತಿದ್ದೆ, ಇನ್ನು ಅರ್ಧ ಹೊಟ್ಟೆ ಅಷ್ಟೇ ಖಾಲಿ ಇಟ್ಕೊಂಡಿದೆ. ಈಗ ದಹಿ ಪೂರಿ ತಿನ್ಬೇಕು. ಬನ್ನಿ ನೋಡಿ ದಹಿ ಪೂರಿ ಹೇಗೆ ಲೋಡ್ ಮಾಡ್ತಾ ಇದ್ದಾನೆ ಅಂತ. ಲೋಡೆಡ್ ದಹಿ ಪೂರಿ ಬಿಂದಾಸ್ ಹಾಕೊಡ್ತಾನೆ, ತಿನ್ನೋರಿಗೆ ರುಚಿ. ಇದಕ್ ಮುಂಚೆ ಒಂದ್ಸರಿ ನಾನು ಇತನ ಹತ್ರ ಬಂದ್ ದಹಿ ಪೂರಿ ತಿಂದಿದ್ದೆ. ಅವಾಗ ಫುಲ್ ಲೋಡೆಡ್ ಮಾಡ್ಕೊಟ್ಬಿಟ್ಟಿದ್ದ, ಫುಲ್ ಸ್ವೀಟ್ ಆಗೋಗ್ಬಿಟ್ಟಿದ್ದು. ಅರ್ಧ ಪ್ಲೇಟ್ ಕರೆದ್ರೆ ಫುಲ್ ಪ್ಲೇಟ್ ಕೊಡ್ತಾನೆ ಮರ. ಸೊ ಈಗ ನನ್ನ ಮಗನಿಗೆ ಬೇಲ್ಪುರಿ ಈತನ ಆಗ್ತಾ ಇದ್ದಾನಲ್ಲ, ಇದು ನನ್ಗೆ ಇಷ್ಟ ಆಗ್ಲಿಲ್ಲ. ಆಕ್ಚುಲಿ ಹೇಳ್ಬೇಕಂದ್ರೆ ಇದು ನನಗೆ ಇಷ್ಟ ಆಗಿಲ್ಲ. ಇವನು ಮಸಾಲೆ ಎಲ್ಲ ಹಾಕ್ಬಿಡ್ತಾನೆ. ಹೌದು, ನಮ್ಮ ಕೋಲಾರದವ್ರು ಮಸಾಲೆ ಹಾಕ್ಸ್ಕೊಂತಾರೆ, ನನಗೆ ಮಸಾಲ ಇಷ್ಟ ಆಗಲ್ಲ. ನನಗೆ ಸುಖ ಇರಬೇಕು. ಈರುಳ್ಳಿ ಹಾಕು, ಕೊತ್ತಂಬರಿ, ಕ್ಯಾರೆಟ್ ತುರಿದು ಹಾಕ್ಬಿಟ್ಟು, ನಿಂಬೆಹಣ್ಣು ಹಿಂಡ್ಬಿಟ್ಟು, ಆಮೇಲೆ ಸ್ವಲ್ಪ ಸೌತೆಕಾಯಿ ಹಾಕ್ಬಿಟ್ರೆ, ಪೂರಿ ಹಾಕ್ಬಿಟ್ಟು, ಮಿಕ್ಚರ್ ಹಾಕ್ಬಿಟ್ರೆ ಕಲ್ಸ್ಬಿಟ್ಟು ತಿಂದ್ರೆ ಆಹಾ, ನನಗೆ ಅದೇ ಇಷ್ಟ. ರೆಡಿಯಾಗಿದೆ ನೋಡಿ, ಬೇಲು ಒಂದು ರೆಡಿ ಆಯ್ತು ನೋಡಿ. ಇದೆ ಸ್ಟಾಲ್, ಒಂದು ಬಂಗಾರಪೇಟೆ ಹೋಗೋ ದಾರಿಯಲ್ಲಿ ಸಿಗುತ್ತೆ. ನೀವೇನಾದ್ರೂ ಬನ್ನಿ. ಸೊ ಲೇಡೀಸ್ ಅಂಡ್ ಜೆಂಟಲ್ ಗೈಸ್, ಪಾನಿಪುರಿ ನಾನು ಇವತ್ತು ಟೇಸ್ಟ್ ಮಾಡಲಿಲ್ಲ, ದಹಿ ಪುರಿ ಮತ್ತೆ ಬೇಲ್ ಮಾತ್ರ. ಪಾನಿಪುರಿ ನಿಮ್ಗೆ ಏನಾದ್ರೂ ರೆಸಿಪಿ ಬೇಕು ಅಂದ್ರೆ ಕಾಮೆಂಟ್ ಮಾಡಿ. ನನ್ನ ಹತ್ರ ಒಂದು ರೆಸಿಪಿ ಇದೆ, ಪಾನಿಪುರಿ ಹೇಗೆ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅಂತ. ನೀವು ಕಾಮೆಂಟ್ ಮಾಡಿದ್ರೆ ನಾನು ನಿಮ್ಗೆ ಆ ರೆಸಿಪಿ ತೋರಿಸಿ, ಸಾಕಾಗಿರುತ್ತೆ, ಅಲ್ಟಿಮೇಟ್. ಈಗ ಒಂದು ಮಸಾಲ ಪುರಿ ಆಗ್ತಾ ಇದ್ದೇನೆ ಬೇರೆಯವ್ರಿಗೆ, ನಮ್ಗಲ್ಲ, ನಮ್ಗಂತೂ ಹೊಟ್ಟೆ ತುಂಬಿದೆಯಲ್ಲ. ಸರ್ ಲೇಡೀಸ್ ಅಂಡ್ ಜೆಂಟಲ್ ಗೈಸ್, 300 ರೂಪಾಯಿಯಲ್ಲಿ ಸಹನಾ ದರ್ಶಿನಿಗೆ ಹೋಗಿ ದೋಸೆಗಳು ತಿಂದ್ವಿ. ನನ್ನ ಮಗ ದೋಸೆ ಹಾಕೋದು ಲೇಟ್ ಆಗ್ತದೆ, ಹೊಟ್ಟೆ ಹಸುವಾಗ್ತದೆ ಅಂತ ಅವ್ನು ರೈಸ್ ತಗೊಂಡ. ಆಮೇಲೆ ಸಿಪುರಪ್ಪ ಕಾಫಿ ಹಾಕೊಂಬಂದು ಕೊಟ್ವಿ. ಆಮೇಲೆ ನಾನು ನನ್ನ ಮಕ್ಕಳೆಲ್ಲ ಬಂದು ಬೇಲ್ಪುರಿ, ಪಾನಿಪುರಿ, ದಹಿ ಪುರಿ, ಪಾನಿಪುರಿ ತಿನ್ಲಿಲ್ಲ, ದಹಿ ಪುರಿ, ಬೇಲ್ಪುರಿ ತಗೊಂಡ್ವಿ. ಈಗ ಟೇಸ್ಟ್ ನೋಡಿ ಹೇಳ್ತೀನಿ ನಿಮ್ಗೆ ಹೆಂಗಿದೆ ಅಂತ. ದಹಿ ಪುರಿ ಬಾಯಲ್ಲಿ ಇಟ್ಕೊಂಡ್ರೆ ಫುಲ್ಲಿ ಲೋಡೆಡ್. ಈಗ ಉಳ್ದಿರೋದು 62 ರೂಪಾಯಿ. ನನ್ನ ಮಗಳು ಹೇಳೋದು ಬಾಳೆಹಣ್ಣು ಬೇಕು ಅಂತ. ಸೊ 12 ರೂಪಾಯಿಗೆ ಬಾಳೆಹಣ್ಣು, 50 ರೂಪಾಯಿಗೆ ನನ್ನ ಮಗ ಹೇಳ್ದ ನಾಳೆ ಸ್ಕೂಲ್ಗೆ ಸ್ನ್ಯಾಕ್ಸ್ ಬೇಕು ಅಂತ. ಅವನು ಸ್ನ್ಯಾಕ್ಸ್ ತಗೊಂತಾರೆ ಅಂತ ಬೇಕ್ರಿಲಿ ಹೋಗಿ. ಸೊ ಲೇಡೀಸ್ ಅಂಡ್ ಜೆಂಟಲ್ ಗೈಸ್, 50 ರೂಪಾಯಿ ಬೇಕ್ರಿಗೆ ತಗೊಂಡ್ಮೇಲೆ ನನ್ನ ಹತ್ರ ಏನೂ ಉಳಿಲಿಲ್ಲ. 300 ರೂಪಾಯಲ್ಲಿ ಇದಾಗಿತ್ತು ಫುಡ್ ಚಾಲೆಂಜ್. ನಮ್ಮ ಕೋಲಾರಲ್ಲಿ 300 ರೂಪಾಯಿಗೆ ನೀವು 4 ಜನ ಒಂದು ಫ್ಯಾಮಿಲಿ ಹೊಟ್ಟೆ ತುಂಬಾ ತಿನ್ಬೋದು, ಬೇಲ್ಪುರಿ ತಿನ್ಬೋದು, ಬಾಳೆಹಣ್ಣು ತಿನ್ಬೋದು, ಮತ್ತೆ ನಾಳೆ ಬೆಳಗ್ಗೆಗೆ ಸ್ಕೂಲ್ಗೆ ಸ್ನಾಕ್ಸ್ ಕೂಡ ತಗೊಬೋದು. ಅಷ್ಟು ಚೆನ್ನಾಗಿ ಪರವಾಗಿಲ್ಲ, ಚೆನ್ನಾಗಾಯ್ತು. ಸೊ ಲೇಡೀಸ್ ಅಂಡ್ ಜೆಂಟಲ್ ಗೈಸ್, ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ನೋಡ್ದು ಅಲ್ಲ ಅಂತ ಟೈಪ್ ಮಾಡಿ. ಇದರಿಂದ ವಿಡಿಯೋಗಳ ನೋಟಿಫಿಕೇಶನ್ ಬರ್ತಾರೆ.